ನಮ್ಮ ಸತ್ಯಣ್ಣವರು ಪ್ರೀತಿಪೂರ್ವಕವಾಗಿ ಕೆಲವು ವಿಷಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರ ಪ್ರೀತಿಗೆ ನಾನು ಅಭಾರಿಯಾಗಿರ್ತೀನಿ, ಚಿರುಣೆ ಕೂಡ ಆಗಿರ್ತೀನಿ. ಹಂಗಂತ ಹೀಗೆ MLA ಆಗ್ಬಿಟ್ಟಿದ್ದೀನಿ, ಮಿನಿಸ್ಟರ್ ಆಗ್ಬಿಟ್ಟಿದ್ದೀನಿ ಅಂತಲ್ಲ. ಯಾರ ಹಣೆ ಬರದಲ್ಲಿ ಏನು ಬರ್ತಿದೆಯೋ ಅದೇ ಆಗೋದು. ಅದನ್ನು ಬೇರೆ ಥರ ಪ್ರವೃತ್ತಿಯಾಗಿ ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರು ಪ್ರೀತಿ ವಾತ್ಸಲ್ಯ ತೋರಿಸಿದ್ದಾರೆ. ಸೊ ಇದನ್ನು ಕೆಲವರು ಹಿಡ್ಕೊಂಡು ಆಲ್ರೆಡಿ ಐಪೆಂಡ್ ಕದಪ್ಪ ಅವಶ್ಯಕತೆ ಮುಂದೆ ಕೂಡ ಮಾತಾಡ್ತಾರೆ. ಸೊ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಅವರು ಪ್ರೀತಿ ವಾತ್ಸಲ್ಯದಿಂದ ಅದು ಮಾತಾಡಿದ್ದಾರೆ. ನನ್ನ ಕರ್ತವ್ಯ ನಾನು ಮಾಡೋದು ನನ್ನ ಧರ್ಮ. ಇಲ್ಲಿ ಎಲ್ಲೋದ್ರೂ ಕೂಡ ಬಿಲ ತೋಡಲೇಬೇಕು. ನಾನು ಎಲ್ಲರೂ ಕೆಲಸ ಮಾಡಲೇಬೇಕು. ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆನ ನಾನು ಕೆಲಸ ಮಾಡ್ತಾಯಿದ್ದೀನಿ. ಬಹುಶಃ ಈ ಬೆಸ್ಟ್ MLA ಬರೋಕ್ಕೆ ಕಾರಣ ನನ್ನ ಮುಳುಬಾಗಿಲಿನ ಜನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಬಹುಶಃ ಈ ಬೆಸ್ಟ್ MLA ಅವಾರ್ಡಲ್ಲಿ ಘಟಾನುಘಟಿಗಳು 16 ಜನ MLAs ಇದ್ದರು. ಅದರಲ್ಲಿ ಪ್ರದೀಪ್ ಈಶ್ವರವರು, ಸುರೇಶ್ ಗೌಡರು, ಕುಣಿಗಲ್ ರಂಗನಾಥ್, GT ಹರೀಶ್ ಅವರು ಎಲ್ಲ ಘಟಾನುಘಟಿಗಳಿದ್ದರು. ಇದರಲ್ಲಿ ಕೂಡ ಹಳೆ ಮೈಸೂರು ಪ್ರಾಂತ್ಯ 28,612 ಮತ ಕೊಟ್ಟವ್ರೆ. ನನಗೆ 3 ವರ್ಷ ಆದಮೇಲೆ ನನ್ನ ಪ್ರೀತಿ ವಾತ್ಸಲ್ಯನ ನೀವು ತೋರಿಸಿದ್ದಕ್ಕೆ, ನಿಮ್ಮ ಪ್ರೀತಿ ವಾತ್ಸಲ್ಯ ತೋರಿಸಿದ್ದಕ್ಕೆ ನಾನು ಅಭಾರಿಯಾಗಿದ್ದೀನಿ. ಸೊ ಅದರಿಂದ ನಾನು ಹಂಗಂದ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ನಾಳೆ ಯಾರು ನಂಗೆ ಇದು ಮಾಡಲ್ಲ. ಅದರಿಂದ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಮುಂದಿನ ನನ್ನ ಕೆಲಸಕ್ಕೆ ಕೂಲಿ ಕೊಡೋದು ಧರ್ಮ ಮುಳಬಾಗಿಲು ತಾಲೂಕಿನ ಜನ ಕೊಡ್ತಾರೆ. ಅದು ನಾನು ಕಾಯ್ತೀನಿ. ಬಿಟ್ಟರೆ ಯಾವುದೋ ಪ್ರಶಂಸೆಗೋಸ್ಕರ ನಾನು ಇರ್ತಕ್ಕಂಥ ವ್ಯಕ್ತಿ ಅಲ್ಲ. ಸೊ ಇನ್ನೂ ಸಾಕಷ್ಟು ನನ್ನ ಕೈಲಾದಷ್ಟು ಕನಸುಗಳು ಇನ್ನೂ ಪೆಂಡಿಂಗ್ ಇದ್ದಾವೆ, ಪೂರ್ತಿ ಆಗಿಲ್ಲ. ಮುಳಬಾಗಿಲು ತಾಲೂಕಿಗೆ ಒಂದು ಫ್ಯಾಕ್ಟ್ರಿಗಳು ತರಬೇಕು, ಉದ್ಯೋಗ, ನಮ್ಮ ಯುವಕರಿಗೆ ಉದ್ಯೋಗ ಕೊಡಬೇಕು, ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಬೇಕು, ಹೈಟೆಕ್ ಹಾಸ್ಪಿಟ್ಲ್ ಕಟ್ಟಬೇಕು, ಹೈಟೆಕ್ ಕ್ರೀಡಾಂಗಣ ಬೇಕು, ಇನ್ನೂ ಸಾಕಷ್ಟು ಕೋರ್ಸುಗಳು ಬರಬೇಕು ಅನ್ನೋದು ನಾನು ಇನ್ನೂ 4-5 ಪೆಂಡಿಂಗ್ ಇದ್ದಾವೆ. ಸಾಧ್ಯವಾದಷ್ಟು ಕೂಡ ದೇವ್ರ ಮುಂದೆ ಮಾತು ಕೊಡ್ತಾಯಿದ್ದೀನಿ, ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಹಂಗಂದ್ಬಿಟ್ಟು ನಾನು ಎದುರೋಗಂತಕ್ಕಂಥ ಹೇಳಿ ಕೂಡ ಅಲ್ಲ. ನಮ್ಗೆ ಗೊತ್ತಿದೆ ರಾಜಕಾರಣಕ್ಕೆ ಬರ್ತೀನಂದು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇವತ್ತು ರಾಜಕಾರಣಕ್ಕೆ ಬಂದಿದ್ದೀನಿ. ಆಗಲಿ, ಮುಂದೊಂದು ದಿವಸ ಇವತ್ತು ಕೆಲವು ವಿಚಾರಗಳು ನಡೀತಾ ಇರಬೇಕಾದ್ರೆ ಸುದೀರ್ಘವಾಗಿ 3 ವರ್ಷದ ಪಯಣದ ಬಗ್ಗೆ ಕೆಲವೇ ದಿನದಲ್ಲಿ ಮಾತಾಡ್ತೀನಿ. ನನ್ನ 3 ವರ್ಷದ ಪಯಣ ಹೇಗಿತ್ತು, ನನ್ನ ಜರ್ನಿ ಹೇಗಿತ್ತು, ಯಾರು ನನ್ನ ಬಗ್ಗೆ ಅಪ್ರಚಾರ ಮಾಡ್ತಾವ್ರೆ, ಪ್ರಚಾರ ಮಾಡ್ತಾವ್ರೆ, ಅದೆಲ್ಲ ಸುದೀರ್ಘವಾಗಿ ತಮ್ಮ ಹತ್ರ ಹೇಳಾಗಿ ನಾನು ಮಾತಾಡ್ತೀನಿ. ಆ ಸಂದರ್ಭ ಬಂದಿದೆ, ಮಾತಾಡ್ತಕ್ಕಂಥ ಸಂದರ್ಭ ಬಂದಿದೆ, ನಾನು ಮಾತಾಡ್ತೀನಿ. ಯಾಕೆಂದರೆ ನಾನು ಅಂತೂ ಹೇಳಕ್ಕೆ ಸತ್ಯ ಮಾಡ್ತೀನಿ, ಕೊಟ್ಟು ಮಾತನ್ನು ತಪ್ಪುವಂಥ ಈ ಮಗು ಸಮೃದ್ಧಿ ಮಂಜು ಅಲ್ಲ. ಬಹುಶಃ ನನಗೇನಾದರೂ ಆ ಜಾಗದಲ್ಲಿ ಇಷ್ಟ ಇಲ್ಲ ಅಂದರೆ ಹೊರಟೋಗ್ತೀನಿ. ನಾನು ಕೊಟ್ಟು ಮಾತನ್ನ ತಪ್ಪುವಂಥ ವ್ಯಕ್ತಿ ನಾನಲ್ಲ. ಇನ್ನೊಂದು, ಕೆಲವು ವ್ಯಕ್ತಿಗಳಿಗೆ ಇಷ್ಟ ಏನಂತಂದರೆ ಅಲ್ಲೇ ಇದ್ಕೊಂಡು ಬೇರೆ ಕಡೆ ಮಾಡೋ ಅನ್ನೋದು ಕೆಲವು ಇಷ್ಟ. ನಾನು ಆ ಕೆಲಸ ಮಾಡೋದಿಲ್ಲ. ನಾನು ಅಲ್ಲೇ ಇದ್ಕೊಂಡು ಬೇರೆ ಕಡೆ ನಾನು ಮಾಡಿಬಿಟ್ಟಿದ್ರೆ ಅವತ್ತು ಶಾಸಕರು ಸೂಪರ್ ಶಾಸಕರು, ಒಳ್ಳೆ ಶಾಸಕರು. ಒಂದೇ ಕಡೆ ಇದ್ದು ಇನ್ನೊಂದು ಕಡೆ ಕೆಲಸ ಮಾಡೋದು ತಾಯಿಗೆ ಆ ಜನ್ಮ ಕೊಟ್ಟಿರೋದಕ್ಕೂ ಇಷ್ಟ ಆಗಲ್ಲ. ನನಗೆ ಅದು ಇಷ್ಟ ಇಲ್ಲ. ಅದರಿಂದ ಮುಂದಿನ ದಿವಸದಲ್ಲಿ ಕೂಡ ನಾನು ಕೂಡ ಕೆಲವೇ ದಿನಗಳಲ್ಲಿ ಕೂಡ ತಮ್ಮ ಹತ್ರ ಬರ್ತೀನಿ. ನಾಳೆ ಗುಡಿಪಲ್ಲಿ ಮತ್ತು ರಾಜನಹಳ್ಳಿ ಪಂಚಾಯತಿ ಜನಸಂಪರ್ಕ ಇದೆ. ಸಾಕಷ್ಟು ಅಧಿಕಾರಿಗಳು ಹೋಗಿ ಕೆಲಸ ಮಾಡ್ತಾರೆ. ನನ್ನೆಲ್ಲ ಮಾಧ್ಯಮಿತರು ಬಂದು ಆ ಕಾರ್ಯಕ್ರಮನ ಸಕ್ಸಸ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ.